ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರೂ ಕೂಡ ಇವತ್ತಿನ ತರಗತಿಗೆ ಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಬೆಳಗಿನ ಶುಭಾಶಯಗಳು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತೆ ಒಂದು ಪದ್ಯಭಾಗವನ್ನ ತಿಳ್ಕೊಳ್ಳೋಣ. ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಪ್ರಶ್ನೆಗಳನ್ನ ಕೇಳಿದ ನಂತರದಲ್ಲಿ ಇವತ್ತಿನ ತರಗತಿಯಲ್ಲಿ ಯಾವ ಪದ್ಯವನ್ನು ನೋಡ್ತಾ ಇದ್ವಿ, ಯಾವ ವಿಚಾರದ ಬಗ್ಗೆ ತಿಳ್ಕೊತಾ ಇದ್ವಿ, ಏನ್ ತಿಳ್ಕೊತಾ ಇದ್ವಿ ಅನ್ನೋದು ಗೊತ್ತಾಗುತ್ತೆ. ಕೇಳೋಣ ಮಕ್ಕಳೇ, ಪ್ರತಿಯೊಂದು ಧರ್ಮಕ್ಕೆ ತನ್ನದೇ ಆಗಿರ್ತಕ್ಕಂತಹ ಒಂದು ಪವಿತ್ರ ಗ್ರಂಥ ಅಂತಕ್ಕಂಥದ್ದು ಇರುತ್ತೆ. ಉದಾಹರಣೆಗೆ ಅದು ಮುಸ್ಲಿಂ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಸಿಖ್ ಧರ್ಮ ಆಗಿರ್ಬೋದು, ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು. ಸೊ ಹೀಗೆ ಪ್ರತಿಯೊಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಆಗಿರ್ತಕ್ಕಂಥ ಒಂದು ಪವಿತ್ರ ಗ್ರಂಥಗಳು ಇದ್ದೇ ಇರುತ್ತೆ. ಹಾಗೆ ಹಿಂದೂ ಧರ್ಮ ಅಂತ ಬಂದಾಗ ಹಿಂದೂ ಧರ್ಮಕ್ಕೆ ಪವಿತ್ರ ಗ್ರಂಥಗಳು ಇಲ್ಲ, ಆದ್ರೆ ಇರ್ತಕ್ಕಂತಹ ಗ್ರಂಥಗಳನ್ನ ನಾವು ಅತ್ಯಂತ ಭಕ್ತಿಯಿಂದ ಪೂಜನೀಯ ಗ್ರಂಥಗಳು ಅಂತ ನಾವು ಗುರುತಿಸಿದ್ವಿ ಅಲ್ವಾ. ಹಾಗಾದ್ರೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂತಹ ಪವಿತ್ರ ಗ್ರಂಥಗಳ ರೀತಿಯಲ್ಲಿ ಇರತಕ್ಕಂತಹ ಗ್ರಂಥಗಳು ಯಾವ್ಯಾವ ಹೇಳ್ತೀರಿ? ಯಾರಾದ್ರು ಹೇಳಿ, ಹೇಳಬಹುದು. ಮಹಾಭಾರತ, ರಾಮಾಯಣ, ಅವೆರಡು. ರಾಮಾಯಣ, ಮಹಾಭಾರತ, ಸುಲಭ. ಹಾಗೆ ಭಗವದ್ಗೀತೆ, ಈ ಮೂರನ್ನೂ ಕೂಡ ಹಿಂದೂ ಧರ್ಮದ ಅತ್ಯಂತ ಪವಿತ್ರ ಗ್ರಂಥಗಳು, ಧರ್ಮ ಗ್ರಂಥಗಳು ಅಥವಾ ಅಂದ್ರೆ ಅತ್ಯಂತ ಭಕ್ತಿಯಿಂದ ಪೂಜನೆಯ ದೃಷ್ಟಿಕೋನದಿಂದ ನಾವು ಕಾಣ್ತೀವಿ. ಹಾಗೆ ಈ ಒಂದು ಮಹಾಭಾರತವನ್ನ ಯಾರು ಬರೆದ್ರು ಹೇಳ್ತೀರ? ಯಾರಾದ್ರು ಮಹರ್ಷಿ ವಾಲ್ಮೀಕಿ ಮಹರ್ಷಿ ಬರೆದು ರಾಮಾಯಣವನ್ನ ವಾಲ್ಮೀಕಿ ಮಹರ್ಷಿಗಳು ಬರೆದರೆ, ಮಹರ್ಷಿ ವ್ಯಾಸರು ಈ ಒಂದು ಮಹಾಭಾರತ ಕಾವ್ಯವನ್ನ ಬರೆದಿದ್ದಾರೆ. ಹಾಗಾದ್ರೆ ಇಂಥ ಒಂದು ಮಹಾಭಾರತ ಗ್ರಂಥದಲ್ಲಿ ಅಥವಾ ಮಹಾಭಾರತ ಕಥೆಯಲ್ಲಿ ಸಾವಿರಾರು ಲಕ್ಷಾಂತರ ಪಾತ್ರಗಳು ಬರ್ತಾ ಹೋಗುತ್ತೆ. ಬಹಳ ಬೃಹತ್ ಕಾವ್ಯ ಅದು, ಕಥೆ ಅದು. ಅದರಲ್ಲಿ ಬರ್ತಕ್ಕಂತಹ ಕೆಲವು ಮುಖ್ಯವಾಗಿರ್ತಕ್ಕಂತಹ ಒಂದಷ್ಟು ಹೆಸರುಗಳನ್ನು ಹೇಳಿ ನೋಡೋಣ. ಹೇಳ್ತೀರಿ? ಕೌರವರು, ಪಾಂಡವರು, ಹಾಗೇನೆ ಪಾಂಡವರಲ್ಲಿ ಅರ್ಜುನ, ನಕುಲ, ಸಹದೇವ, ಭೀಮ, ಧರ್ಮರಾಯ ಇವರೆಲ್ಲರೂ ಕೂಡ ಬರ್ತಾರೆ. ಹಾಗೆ ಕೌರವರಲ್ಲಿ ಧರ್ಮರಾಯ, ದುರ್ಯೋಧನ, ದುಶ್ಯಾಸನಾದಿಯಾಗಿ 101 ಜನ ಬರ್ತಾರೆ. ಕೌರವರು ಪಾಂಡವರನ್ನು ಹೊರತುಪಡಿಸಿದ್ರೆ ಕೃಷ್ಣ, ಆಮೇಲೆ ಧೃತರಾಷ್ಟ್ರ, ಗಾಂಧಾರಿ, ಪಾಂಡವ, ಕುಂತಿ. ಸೊ ಈ ರೀತಿಯಾಗಿ ಒಂದಷ್ಟು ಪಾತ್ರಧಾರಿಗಳು ಬರ್ತಾ ಹೋಗ್ತಾರಲ್ವಾ. ಸೊ ಎಲ್ಲವನ್ನ ಒಳಗೊಂಡಂತ ಒಂದು ಕಾವ್ಯವೇ ಮಹಾಭಾರತ ಅಂತಕ್ಕಂಥ ಒಂದು ಕಾವ್ಯ. ಹಾಗೆ ಮಕ್ಕಳೇ, ಈ ಒಂದು ಕೌರವರು ಪಾಂಡವರು ಅಂತ ಹೇಳಿದ್ರೆ ನೀವು ಈ ಒಂದು ಕೌರವರು ಮತ್ತು ಪಾಂಡವರಿಗೆ ವಿದ್ಯೆಯನ್ನ ಕಲಿಸಿದಂತಹ ಗುರು ಯಾರಿರ್ಬಹುದು, ಯಾರಾಗಿದ್ರು ಹೇಳ್ತೀರಾ? ಯಾರಪ್ಪ? ದ್ರೋಣ. ವೆರಿ ಗುಡ್ ಆನ್ಸರ್. ಕೌರವರು ಮತ್ತು ಪಾಂಡವರಿಗೆ ವಿದ್ಯೆಯನ್ನ ಕಲಿಸಿದಂತಹ ವಿದ್ಯಾಗುರು ಯಾರಪ್ಪ ಆಗಿದ್ರು ಅಂತಂದ್ರೆ ದ್ರೋಣಾಚಾರ್ಯ. ಹಾಗೆ ದ್ರೋಣಾಚಾರ್ಯರು ಬಹಳ ಬಡತನದಿಂದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅಂತಹ ಮಹನೀಯರು, ಪೂಜ್ಯರು ಕಲಿಸಿದಂತಹ ಒಂದು ವಿದ್ಯೆಯ ಪ್ರತಿಫಲವಾಗಿ ಪಾಂಡವರು ಮತ್ತು ಕೌರವರು ಅತ್ಯುನ್ನತವಾಗಿರ್ತಕ್ಕಂಥ ವಿದ್ಯೆಯನ್ನು ಪಡೆದು ಅತ್ಯುನ್ನತ ಹೆಸರನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಮಹಾಭಾರತ ಕಥೆಯಲ್ಲಿ ನಾವು ತಿಳ್ಕೊಂಡಿದ್ವಿ. ಹಾಗೆ ಇಂಥ ಒಂದು ದ್ರೋಣಾಚಾರ್ಯರು ಕೂಡ ಬಡತನದ ಒಂದು ಹಿನ್ನೆಲೆಯಿಂದ ಬಂದವರು ಅಂತ ಹೇಳಿದ್ರೆ, ಸೊ ಬಡತನದಿಂದ ಹಿನ್ನೆಲೆಯಲ್ಲಿ ಒಂದು ಬಂದಿದ್ದರ ಜೊತೆಗೆ ಒಂದು ಶಪಥವನ್ನು ಕೂಡ ಮಾಡ್ತಾರೆ. ಒಂದು ಶಪಥವನ್ನ ತನ್ನ ಒಂದು ಶಿಷ್ಯಂತರ ಮುಖಾಂತರವೂ ಕೂಡ ಅದನ್ನ ಈಡೇರಿಸ್ತಾರೆ. ಅವರೊಂದು ಬಾಲ್ಯದ ಗೆಳೆಯನಾಗಿರ್ತಕ್ಕಂತಹ ದ್ರುಪದನ ಮೇಲೆ ಒಂದು ಶಪಥನ ಮಾಡ್ತಾರೆ. ಯಾವ ಶಪಥ ಅಂತ ಗೊತ್ತಾ? ಶಪಥ ಮಾಡ್ಲಿಕ್ಕೆ ಕಾರಣ ಏನಾದ್ರು ಗೊತ್ತಾ? ಇಲ್ಲವಲ್ವಾ? ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ದ್ರೋಣಾಚಾರ್ಯರು ಮತ್ತು ಅವರ ಬಾಲ್ಯದ ಗೆಳೆಯನಾಗಿರ್ತಕ್ಕಂತಹ ದ್ರುಪದ ಇವರುಗಳು ತಮ್ಮ ಒಂದು ಬಾಲ್ಯದ ದಿನಗಳಲ್ಲಿ ಕೊಟ್ಟಂತಹ ಒಂದು ಮಾತಿನ ಪ್ರತಿಫಲವಾಗಿ ಮುಂದೆ ಹೇಗೆ ಅದನ್ನ ವಿಫಲಗೊಂಡು ಹೀಗೆ ಒಬ್ಬರಿಗೊಬ್ರು ಶಪಥವನ್ನ ಮಾಡ್ತಾರೆ. ಒಬ್ಬರಿಗೊಬ್ರು ಆಗಿದ್ರೆ ದ್ರೋಣಾಚಾರ್ಯರು ದ್ರುಪದರ ಮೇಲೆ ಹೇಗೆ ಶಪಥವನ್ನ ಮಾಡಿದ್ರು ಅದನ್ನ ಇವತ್ತಿನ ತರಗತಿಯಲ್ಲಿ ತಿಳ್ಕೋಣ. ಮಕ್ಕಳೇ, ಈ ಒಂದು ಪದ್ಯ ಭಾಗವನ್ನ ನಿಮಗೆ ಇಟ್ಟಿರ್ತಕ್ಕಂಥದ್ದು ನಿಮ್ಮ ಒಂದು ಭಾಗ 2ರಲ್ಲಿ
ಒಂದು 4ನೇ ಪದ್ಯವಾಗಿ ಇಡೀ ಸಿಲೆಬಸ್ ಅಲ್ಲಿ 8ನೇ ಪದ್ಯ ಭಾಗವಾಗಿ ಕೆಮ್ಮನೆ ಮೀಸೆ ಹೊರ್ತಾನೆ ಅನ್ನೋ ಒಂದು ಪದ್ಯ ಭಾಗದ ಅಡಿಯಲ್ಲಿ ಈ ಒಂದು ಇವತ್ತಿನ ತರಗತಿಗೆ ಸಂಬಂಧಪಟ್ಟ ಈಗ ಹೇಳಿದ ಕಥೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಥೆಯನ್ನು ನಾವು ನೋಡಬಹುದು. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ಕೆಮ್ಮನೆ ಮೀಸೆ ಹೊರ್ತಾನೆ ಮೀಸೆ ಹೊರ್ತಾನೆ ಈ ಒಂದು ಪದ್ಯ ಭಾಗವನ್ನ ತಿಳ್ಕೊಳ್ಳೋಣ. ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಪೂರ್ವಕತೆ ತಿಳ್ಕೊಂಡ್ರೆ ಮುಂದಿನ ಕಥೆ ಇವತ್ತಿನ ಪಾಠ ನಮಗೆ ಅರ್ಥ ಆಗುತ್ತೆ. ಶಾರ್ಟ್ ಆಗಿ ಸಣ್ಣದಾಗಿ ಹೇಳ್ಬೇಕಂದ್ರೆ ಮಕ್ಕಳೇ ಈಗಾಗಲೇ ತಿಳ್ಕೊಂಡ ಹಾಗೆ ದ್ರೋಣಾಚಾರ್ಯರು ಮತ್ತು ದ್ರುಪದರಿಬ್ಬರು ಕೂಡ ಬಾಲ್ಯದ ಗೆಳೆಯರು. ದ್ರೋಣಾಚಾರ್ಯರು ಬ್ರಾಹ್ಮಣರ ಸುಪುತ್ರ, ದ್ರುಪದ ಒಬ್ಬ ರಾಜನ ಮಗ. ಹಾಗಾಗಿ ನೋಡಿ ಅವತ್ತಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ಹಾಗೆ ಒಂದು ಈ ತರ ಶಾಲೆಗಳು ಇರಲಿಲ್ಲ. ಅವತ್ತಿನ ಕಾಲದಲ್ಲಿ ಎಲ್ಲ ಇದ್ದಿದ್ದು ಗುರುಕುಲ ಪದ್ಧತಿ ಅಂತಕ್ಕಂಥದ್ದು ಇತ್ತು. ಹಾಗಾಗಿ ಗುರುಗಳು ಕಾಡಿನಲ್ಲಿ ಒಂದು ಆಶ್ರಮಗಳನ್ನ ಮಾಡ್ಕೊಂಡು ಕುಟೀರಗಳನ್ನ ಮಾಡ್ಕೊಂಡು ವಾಸವನ್ನ ಮಾಡ್ತಾ ಇದ್ರು. ಅವರ ಹತ್ರ ಹೋಗಿ ಎಲ್ಲಾ ಒಂದು ವಿದ್ಯಾರ್ಥಿಗಳು ಕಲಿತಾ ಇದ್ರು. ಸೊ ಅವರು ಕಲಿಸಿಕೊಟ್ಟಂತಹ ವಿದ್ಯೆಯನ್ನ ಅವತ್ತಿನ ಮಕ್ಕಳೆಲ್ಲರೂ ಕೂಡ ಯಾವುದೇ ತರಹದ ಭೇದ ಭಾವಗಳು ಇಲ್ಲದೆ ಕಲಿಬೇಕಾಗುತ್ತೆ. ಸೊ ಹಂಗೆ ಬ್ರಾಹ್ಮಣ ಪುತ್ರನಾಗಿರ್ತಕ್ಕಂತಹ ದ್ರೋಣರು ಮತ್ತೆ ಒಬ್ಬ ರಾಜನ ಮಗನಾಗಿರ್ತಕ್ಕಂತಹ ದ್ರುಪದರು ಹೋಗಿ ವಿದ್ಯಾಭ್ಯಾಸವನ್ನ ಕಲಿಸ್ಲಿಕ್ಕೆ ಅವರ ತಂದೆಯವರು ಹೋಗಿ ಸೇರಿಸ್ತಾರೆ. ಅವರು ಯಾರು ಅಂತಂದ್ರೆ ಯಜ್ಞಸೇನ ಅಂತಕ್ಕಂತಹ ಗುರುಗಳ ಯಜ್ಞಸೇನ ಅಂತಕ್ಕಂತಹ ಗುರುವಿನ ಬಳಿ ಹೋಗಿ ಪಾಠವನ್ನ ಕಲಿಲಿಕ್ಕೆ ಸೇರ್ಕೊಳ್ತಾರೆ. ಹೀಗೆ ಕಂಡ ಸ್ವಲ್ಪ ದಿನ ನಂತರದಲ್ಲಿ ಒಬ್ಬರಿಗೊಬ್ಬರಿಗೆ ಪರಸ್ಪರ ಪರಿಚಯ ಆಗುತ್ತೆ. ಪರಿಚಯ ಆದ್ಮೇಲೆ ಒಂದು ಉತ್ತಮ ಸ್ನೇಹ ಆಗುತ್ತೆ. ಸ್ನೇಹ ತಂದಾಗ ಕೆಲವೊಂದಷ್ಟು ವಿಚಾರಗಳನ್ನ ಹಂಚ್ಕೊಳ್ತಾರೆ. ಹಾಗೆ ಒಂದು ದಿನ ದ್ರುಪದ ಅಂತಕ್ಕಂಥವ್ರು ತನ್ನ ಗೆಳೆಯನಾಗಿರ್ತಕ್ಕಂತಹ ದ್ರೋಣರಿಗೆ ಒಂದು ಮಾತನ್ನು ಕೊಡ್ತಾರೆ. ಏನಪ್ಪ ಅಂದ್ರೆ ಮುಂದೊಂದು ದಿನ ನಾನು ಈಗ ರಾಜನ ಮಗ ರಾಜ ಆಗ್ತೇನೆ ಅನ್ನೋದು ಗೊತ್ತಿರುತ್ತೆ ನನಗೆ ಅಲ್ವಾ. ಹಾಗಾಗಿ ಮುಂದೊಂದು ದಿನ ನಾನು ರಾಜನಾದಾಗ ನಿನಗೇನಾದ್ರೂ ಕಷ್ಟ, ನೋವು, ದುಃಖ ಅನ್ನೋದು ಅಂದ್ರೆ ನಿನಗೇನಾದ್ರೂ ಸಹಾಯ ಬೇಕಾದ್ರೆ ನನ್ನ ಹತ್ರ ಬಾ, ನನ್ನ ರಾಜ್ಯಕ್ಕೆ ಬಾ, ನಿನ್ನ ಒಂದು ಸಮಸ್ಯೆಯನ್ನ ನಾನು ಪರಿಹಾರವನ್ನ ಮಾಡ್ತೀನಿ. ನಿನಗೇನು ಯಾವುದು ತರಹದ ಸಹಾಯ ಬೇಕೋ ಅದನ್ನ ನಾನು ನಿಮಗೆ ಕೊಡ್ತೀನಿ, ಈಡೇರಿಸ್ತೀನಿ ಅಂತೇಳಿ ಒಂದು ಮಾತನ್ನ ಕೊಟ್ಟಿರ್ತಾರೆ. ಸೊ ಆ ಪ್ರಕಾರವಾಗಿ ಅದು ಹಾಗೆ ಇರುತ್ತೆ. ಇದಾದ್ಮೇಲೆ ಅವರಿಬ್ರು ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ಯಜ್ಞಸೇನ ಒಂದು ಗುರುಗಳ ಬಳಿ ಪಡ್ಕೊಂಡು ಆದ್ಮೇಲೆ ವಿದ್ಯಾಭ್ಯಾಸ ಮುಗಿತು. ತನ್ನ ಪಡೆಗೆ ಅವರ ಕಡೆ ದ್ರುಪದ ಅವನ ರಾಜ್ಯಕ್ಕೆ ಹೋಗ್ತಾರೆ. ದ್ರೋಣಾಚಾರ್ಯ ಅವರ ತಂದೆಗೆ ಜೊತೆಗೆ ಬಂದ್ಬಿಟ್ಟು ಇಲ್ಲಿ ದ್ರುಪದ ತನ್ನ ರಾಜ್ಯಕ್ಕೆ ಹೋಗಿ ತನ್ನ ತಂದೆಯ ನಂತರದಲ್ಲಿ ತನ್ನ ಒಂದು ಪಟ್ಟಾಭಿಷೇಕ ಆಗ್ಬಿಟ್ಟು ಅವನ ಆ ಒಂದು ರಾಜ್ಯದ ರಾಜನಾಗಿ ಈಗ ಸ್ವತಂತ್ರವಾಗಿ ಅಧಿಕಾರವನ್ನ ನಡೆಸ್ತಾ ಇರ್ತಾನೆ. ಆದ್ರೆ ಹೇಗಿದೆ ಅಂತಂದ್ರೆ ಬಾಲ್ಯದ ದಿನಗಳಲ್ಲಿ ತನ್ನ ಗೆಳೆಯನಿಗೆ ಕೊಟ್ಟಂತಹ ಮಾತು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಸಂಪೂರ್ಣವಾಗಿ ಅಧಿಕಾರದ ಮದ ಅಥವಾ ಅಧಿಕಾರದ ಅಹಂ ಅಂತಕ್ಕಂಥದ್ದು ಅವನ ನೆತ್ತಿಗೆ ಇರ್ತಾವ. ಹಾಗಾಗಿ ಬಾಲ್ಯದ ಯಾವ ನೆನಪುಗಳು ಕೂಡ ಇಲ್ಲದವನ ಹಾಗೆ ಅವನು ಆಗ್ತಾನೆ. ಸೊ ಈ ಕಡೆ ಇನ್ನೊಂದು ಭಾಗದಲ್ಲಿ ದ್ರೋಣರು ಈ ಕಡೆ ತುಂಬಾ ಬಡತನ ಇರುತ್ತೆ. ಮನೆಯಲ್ಲಿ ಮದುವೆ ಆಗುತ್ತೆ. ಮದುವೆ ಆದ್ಮೇಲೆ ಒಂದು ಮಗ ಕೂಡ ಬಿಡುತ್ತಾನೆ. ಅವರ ಮಗನೇ ಅಶ್ವತ್ಥಾಮ. ಸೊ ಕಡು ಬಡತನ ಇರುತ್ತೆ. ಕೆಲಸ ಅಂತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ ಅವರಿಗೆ ಇರೋದಿಲ್ಲ, ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ತುಂಬಾ ಬಡತನ ಇರೋದ್ರಿಂದ ನಾನು ಯಾರ ಹತ್ರ ಏನ್ ಸಹಾಯ ಪಡಬೇಕು, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ತಾ ಇರಲ್ಲ. ಎಷ್ಟೊಂದು ಬಡತನ ಹೆಂಗಿರ್ತಂದ್ರೆ ಒಂದು ಬಡತನ ಅವ್ರ ಮನೆಯಲ್ಲಿ ಅಶ್ವತ್ಥಾಮನ ಗೆಳೆಯರೆಲ್ಲರೂ ಕೂಡ ಹಸುವಿನ ಹಾಲನ್ನ ಕುಡಿತಾ ಇದ್ರೆ ಕಣ್ ತಕ್ಕೊಂಡು ಅಶ್ವತ್ಥಾಮ ಅಂತಕ್ಕಂಥವನು ನೋಡ್ತಾ ಇದ್ದಂತೆ. ಅದನ್ನ ನೋಡಿದಂತಹ ತಾಯಿ ತನ್ನ ಮಗನ ಒಂದು ಸ್ಥಿತಿಯನ್ನ ಕಂಡು ತುಂಬಾ ಚಿಂತನೆಗೆ ದುಃಖ ಪಟ್ಬಿಟ್ಟು ಒಂದು ಅಕ್ಕಿಯ ಒಂದು ಹಿಟ್ಟಿನಲ್ಲಿ ನೀರನ್ನ ಹಾಕಿ ಕಲಸ್ಬಿಟ್ಟು ಅದೇ ಹಸುವಿನ ಹಾಲು ಅಂತೇಳಿ ಕುಡಿಯಲಿಕ್ಕೆ ಕೊಡ್ತಾರೆ. ಸೊ ಈ ರೀತಿಯಾಗಿ ಒಂದು ಬಡತನ ಅಂತಕ್ಕಂಥದ್ದು ತುಂಬಾ ತೀವ್ರತರವಾಗಿರುತ್ತೆ. ಸೊ ಇದನ್ನ ಬಡತನವನ್ನ ಏನಾದ್ರೂ ಯಾರಾದ್ರೂ ಸಹಾಯವನ್ನ ಪಡೆದು ಅದನ್ನ ನಿರ್ಮೂಲನ ಅಂದ್ರೆ ನಿವಾರಿಸ್ಕೋಬೇಕಂತ ಬಿಟ್ಟು ತುಂಬಾ ಯೋಚನೆ ಮಾಡಿಬಿಟ್ಟು ತಮ್ಮ ಪರಶುರಾಮರು ಕೇಳಿರ್ತೀರ ಹೆಸರು. ವಿಷ್ಣುವಿನ ಅವತಾರಗಳಲ್ಲಿ ಪರಶುರಾಮರ ಒಂದು ಅವತಾರ ಅಂತಕ್ಕಂಥದ್ದು ಒಂದು ರೇಣುಕಾದೇವಿಯರ ಮಗ. ಅದೊಂದು ಕಥೆ ಬಹಳ ಚೆನ್ನಾಗಿದೆ. ಕನ್ನಡ ಗುರುಗಳು ಕೂಡ ಹೌದು, ಭೀಷ್ಮಾಚಾರ್ಯ ಗುರುಗಳು ಕೂಡ ಪರಶುರಾಮರು ಹೌದು. ಭೀಷ್ಮ ಮತ್ತು ಕನ್ನಡ ಇಬ್ರು ಕೂಡ ಗುರುಗಳು ವಿದ್ಯೆಯನ್ನು ಕಲಿಸ್ತಕ್ಕಂಥವ್ರು ಇದೇ ಪರಶುರಾಮರು. ಸೊ ಅವರ ನೆನಪಾಗುತ್ತೆ. ಅವರ ಒಂದು ಮುಖಾಂತರವಾಗಿ ಏನಾದ್ರೂ ಸಹಾಯನ ಪಡ್ಕೋಬೇಕಂತೇಳಿ ಅವ್ರ ಹತ್ರ ಹೋಗ್ತಾನೆ.
ಬಟ್ ತಾನು ನಿರೀಕ್ಷಿಸಿದಷ್ಟು ಆರ್ಥಿಕವಾಗಿ ಅವರಿಂದ ಏನು ಸಹಾಯ ಸಿಗೋದಿಲ್ಲ, ವಿಫಲಗೊಳ್ಳುತ್ತೆ. ಹಾಗಾಗಿ ಮತ್ತೇನ್ ಮಾಡೋದು ಅಂತ ಹೇಳ್ಬಿಟ್ಟು ತನ್ನ ಬಾಲ್ಯದ ಗೆಳೆಯ ತನ್ನ ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಂತಹ ಒಂದು ಮಾತು ಅವರಿಗೆ ನೆನಪಾಗುತ್ತೆ. ಸೊ ಹಾಗಾಗಿ ಅವನಿಂದ ಅವನ ಏನಾದ್ರೂ ಸಹಾಯವನ್ನ ನಾವು ಪಡ್ಕೋಬಹುದು, ಸಿಗಬಹುದು ಅಂತಕ್ಕಂಥದ್ದು ಅತೀವವಾಗಿರ್ತಕ್ಕಂಥ ಒಂದು ಆಸೆಯಿಂದ ಬಾಲ್ಯದ ಗೆಳೆಯನ ಹತ್ರ ಹೋಗ್ತಾನೆ. ಆದ್ರೆ ಗೆಳೆಯನ ಹತ್ರ ಹೋದಾಗ ಸಿಗೋದಿಲ್ಲ. ತಾನು ನಿರೀಕ್ಷಿಸಿದಷ್ಟು ಅದು ನಿರೀಕ್ಷೆ ಏನ್ ಮಾಡಿದ, ತನ್ನ ಗೆಳೆಯ ನನ್ನನ್ನ ನೆನ್ಪಿಟ್ಕೊಂಡಿದ್ರೆ ನನಗೆ ಸಹಾಯ ಸಿಗುತ್ತೆ ಅವನೇ ಏನ್ ನೆನ್ಪಿಡ್ತಾನೆ, ಯಾವುದು ಕೂಡ ಅವನಿಗೆ ಅಂದ್ಕೊಂಡಂಗೆ ಆಗಲ್ಲ. ಯಾಕಂದ್ರೆ ಅಧಿಕಾರದ ಮದ ಅಂತಕ್ಕಂಥದ್ದು ದೃಪದನಿಗೆ ನೆತ್ತಿಗಿರುತ್ತೆ. ಸೊ ಹಾಗಾಗಿ ಅವನಿಂದ ಯಾವುದೇ ತರದ ಉಪಕಾರ ಸಹಾಯ ಸಿಗೋದಿಲ್ಲ. ಜೊತೆಗೆ ಉಪಕಾರ ಮಾಡದಿರಲಿ ಅವನಿಗೆ ಇನ್ನೊಂದಷ್ಟು ಅವಮಾನ ಆಗುತ್ತೆ, ದ್ರೋಣರಿಗೆ ಅವಮಾನ ಆಗುತ್ತೆ. ಸೊ ಅವಮಾನಕ್ಕೆ ಪ್ರತೀಕಾರವಾಗಿ ಒಂದು ಶಪಥವನ್ನು ಕೂಡ ಮಾಡಿ ಅಲ್ಲಿಂದ ಬರ್ತಾರೆ. ಸೊ ಇದಿಷ್ಟು ಕೂಡ ಈಗ ಇವತ್ತಿನ ತರಗತಿಯಲ್ಲಿ ಪರಶುರಾಮ ಹತ್ರ ಹೋದಾಗ ಏನಾಯ್ತು ಮತ್ತು ದ್ರೋಣರು ದ್ರೌಪದನ ಅರಮನೆಗೆ ಹೋದಾಗ ಏನು ಅಪಮಾನ ಆಯ್ತು, ಅಪಮಾನಕ್ಕೆ ಇವರು ಏನು ಶಪಥ ಮಾಡಿದ್ರು ಅನ್ನೋದನ್ನ ಇವತ್ತು ನಾವು ಕೆಮ್ಮನೆ ಮೀಸೆ ಈ ಒಂದು ಪದ್ಯ ಭಾಗದ ಅಡಿಯಲ್ಲಿ ನಾವು ಇವತ್ತಿನ ಒಂದು ಕಥೆಯಲ್ಲಿ ತಿಳ್ಕೋಬಹುದು. ಈಗ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತಹ ಒಂದು ಪದ್ಯ ಭಾಗವನ್ನ ಬರೆದಂತಹ ಕವಿಗಳ ಪರಿಚಯ ಮಾಡ್ಕೊಳ್ಳೋಣ. ಈ ಒಂದು ಕವಿ ಪಂಪ ಅಂತಕ್ಕಂಥವ್ರು ನಮ್ಮ ಕನ್ನಡ ಸಾಹಿತ್ಯದ ಆರಂಭ ಘಟ್ಟದಲ್ಲಿ ಬರ್ತಕ್ಕಂತಹ ಆದಿಕವಿಯಾಗಿರ್ತಕ್ಕಂಥ ಪಂಪ ಮಹಾಕವಿಯವರು ಬರೆದಿರ್ತಕ್ಕಂತಹ ಒಂದು ಪದ್ಯ ಭಾಗ ಈ ಒಂದು ಕೆಮ್ಮನೆ ಮೀಸೆ ಹೊತ್ತೇನೆ ಅಂತಕ್ಕಂಥದ್ದು. ಈ ಒಂದು ಪದ್ಯ ಭಾಗವನ್ನ ಒಂದು ಸಂದರ್ಶನದ ಮುಖಾಂತರವಾಗಿ ಅವರ ಪರಿಚಯವನ್ನ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳಂತ ಶ್ಯಾಮಲ ಮತ್ತೆ ಶ್ರುತಿ ಅವರನ್ನ ವೇದಿಕೆಗೆ ಕರೀತಾ ಇದ್ದೀವಿ. ಬನ್ನಿ. ನಮ್ಮ ಜೊತೆ ಖ್ಯಾತ ಕವಿಗಳಾದ ಪಂಪರವರು ನಮ್ಮ ಜೊತೆ ಇದ್ದಾರೆ. ಸರ್, ನಿಮಗೆ ಸ್ವಾಗತ. ನೀವು ಎಷ್ಟರಲ್ಲಿ ಜಯಿಸಿದಿರಿ? 902. ನೀವು ಎಲ್ಲಿ ಜಯಿಸಿದಿರಿ? ವೆಂಗಿ ಮಂಡಲದ ವೆಂಗಿ ಪಾಳ್ಯ. ನೀವು ಯಾವ ಯಾವ ಕೃತಿ ಬರೆದಿದ್ದೀರಿ? ಆದಿಪುರಾಣ, ವಿಕ್ರಮ ಅರ್ಜುನ ವಿಜಯಂ, ಪಂಪ ಭಾರತ. ನಿಮಗೆ ಯಾವ ಯಾವ ಬಿರುದು ಬಂದಿದೆ? ಸಂಸಾರ ಸಾರೋದಯ, ಕವಿತಾ, ಸರಸ್ವತಿ ಮಣಿಹಾರ ಎಂಬ ಬಿರುದು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮಕ್ಕಳೇ, ಕೆಮ್ಮನೆ ಮೀಸೆ ಹೊತ್ತೇನೆ ಈ ಒಂದು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಪಂಪ ಮಹಾಕವಿಗಳ ಒಂದು ಸಣ್ಣ ಪರಿಚಯವನ್ನ ಮಾಡಿಕೊಟ್ಟಂತ ನಮ್ಮ 10ನೇ ತರಗತಿ ವಿದ್ಯಾರ್ಥಿಗಳ ಶ್ಯಾಮಲ ಮತ್ತೆ ರಕ್ಷಿತಾ ಅವರಿಗೆ ಹೃದಯದ ಅಭಿನಂದನೆ ಮಾಡ್ತಾರೆ. ಸುಮೂಲವಾಗಿ ನಡೆಸ್ಕೊಟ್ರು. ಅರ್ಥ ಆಗಿದೆ ಅನ್ಕೊಳ್ತೀನಿ ಅಲ್ಲ. ಪಂಪ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಬರ್ತಕ್ಕಂತಹ ಮೊಟ್ಟ ಮೊದಲ ಕವಿ ಅಂತ ಕರಿತೀವಿ. ಕನ್ನಡ ಸಾಹಿತ್ಯ ಚರಿತ್ರೆಯ ಆರಂಭ ಅಂತ ಬಂದಾಗ ಬಹುಶಃ ಪಂಪನ ಹೊರತುಪಡಿಸಿ ಬೇರೆ ಹೆಸರು ಬರಲ್ಲ. ಸುಮಾರು ಜನ ಕವಿಗಳು ಇದ್ರು ಅಂತ ನಮಗೆ ಹೆಸರುಗಳು ಬರುತ್ತೆ. ಬಟ್ ನಮಗೆ ಅವ್ರು ಯಾರು ಬರೆದಿರ್ತಕ್ಕಂಥ ನಿರ್ದಿಷ್ಟವಾಗಿರ್ತಕ್ಕಂಥ ಕೃತಿಗಳು ನಮಗೆ ಉಪಲಬ್ಧ ಆಗಿಲ್ಲ. ಹಾಗಾಗಿ ಪಂಪರವರು ಬರೆದಿರ್ತಕ್ಕಂತಹ 2 ಕೃತಿಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು. ಅವುಗಳ ಒಂದು ಆಧಾರದ ಮುಖಾಂತರವಾಗಿ ಪಂಪನನ್ನೇ ನಾವು ಆದಿಕವಿ ಅಂತ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಗುರುತಿಸಿದೆ. ಹಾಗಾಗಿ ಅವರ ಪರಿಚಯ ಮತ್ತೊಮ್ಮೆ ನಾವು ಇನ್ನೊಂದು ಸಲ ಹೇಳೋದಾದ್ರೆ, ಹುಟ್ಟಿದ್ದು 902 ಕ್ರಿಸ್ತಶಕ 902 ಸಾಶ ಅಂತ ಕೂಡ ಕರೆಯಬಹುದು. ವೆಂಗಿ ಮಂಡಲದ ವೆಂಗಿಪುರದಲ್ಲಿ 902ರಲ್ಲಿ ಜನಿಸಿದ್ದು. ಚಾಲುಕ್ಯ ಅರಸರಾಗಿರ್ತಕ್ಕಂತಹ ಅರಿಕೇಸರಿಯ ಆಸ್ಥಾನ ಕವಿಯಾಗಿರ್ತಾರೆ. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಆಳದಂತಹ ಸಾಕಷ್ಟು ರಾಜಮಂದಿರಗಳು ಕೇಳಿರ್ತೀವಿ ನಾವು. ಅಂತ ಒಂದು ಪ್ರಸಿದ್ಧ ರಾಜಮಂದಿರಗಳಲ್ಲಿ ಚಾಲುಕ್ಯರು ಅಂತಕ್ಕಂಥದ್ದು ಕೂಡ ಒಂದು. ಅಂತ ಒಂದು ಚಾಲುಕ್ಯರ ಅರಸರಾಗಿರ್ತಕ್ಕಂತಹ ಅರಿಕೇಸಿ ಅಂತಕ್ಕಂಥನು ನಮ್ಮ ಪಂಪನ ಆಶ್ರಯದಾತರಾಗಿರ್ತಕ್ಕಂಥನು. ಪಂಪ ಕೇವಲ ಕವಿ ಮಾತ್ರ ಅಲ್ಲ, ಒಬ್ಬ ಕಲಿಯೂ ಕೂಡ ಆಗಿ ಗುರುತಿಸಿಕೊಂಡಿರ್ತಾನೆ. ಈ ಕಡೆ ಯುದ್ಧಕ್ಕೂ ಸಹಿ, ಈ ಕಡೆ ಬೆನ್ನಿಟ್ರೆ ಬರವಣಿಗೆಗೂ ಕೂಡ ಸಹಿಸಿಕೊಂಡ್ರು. ಸೊ ಹಾಗಾಗಿ 2 ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ತಮ್ಮ ಒಂದು ಕೀರ್ತಿ ಪತಾಕೆಯನ್ನ ಅಥವಾ ತನ್ನ ಒಂದು ಛಾಪನ್ನು ಮೂಡಿಸಿದಂತಹ ಮೇರು ಕವಿ ನಮ್ಮ ಪಂಪ ಮಹಾಕವಿಗಳು. ಹಾಗೆ ಅವರು ಪ್ರಮುಖವಾಗಿ 2 ಒಂದು ಕೃತಿಗಳ ಬರೆದಿರ್ತಕ್ಕಂಥದ್ದು ನಾವು ನೋಡಬಹುದು. ಒಂದು ಜೈನ ಕೃತಿ, ಒಂದು ಲೌಕಿಕ ಕೃತಿ ಅಂತ ಕೂಡ ಕರಿತೀವಿ. ಅದೇ ಆದಿ ಪುರಾಣ ಅಂತಕ್ಕಂಥದ್ದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದು ಧರ್ಮಗ್ರಂಥ. ಹಾಗೆ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು ಒಂದು. ವಿಕ್ರಮಾರ್ಜುನ ವಿಜಯಕ್ಕೆ ಪಂಪ ಭಾರತ ಅಂತಕ್ಕಂಥ ಒಂದು ಹೆಸರಿಂದಲೂ ಕೂಡ ಕರಿತೀವಿ. ಮಹಾಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಕಾವ್ಯ, ಚಂಪು ಕಾವ್ಯದಲ್ಲಿ ಇರತಕ್ಕಂಥದ್ದು.
ಹಾಗೆ ಇದರ ಒಂದು ಕಥಾನಾಯಕ ಅರ್ಜುನನನ್ನ ತನ್ನ ಕಥಾನಾಯಕನನ್ನಾಗಿ ಮಾಡಿಕೊಂಡು ಅರ್ಜುನನ ಕೇಂದ್ರೀಕರಿಸಿ ಕಥೆಯನ್ನ ರಚಿಸಿರ್ತಕ್ಕಂಥದ್ದು. ತನ್ನ ಆಸ್ಥಾನ ಕವಿಯ ಆಸ್ಥಾನ ರಾಜ ಆಶಯ ತಾತನಾಗಿರ್ತಕ್ಕಂತಹ ರಾಜನಾಗಿರ್ತಕ್ಕಂತಹ ಹರಿಕೇಸರಿಯನ್ನ ಕಥಾನಾಯಕನಾಗಿರ್ತಕ್ಕಂತಹ ಅರ್ಜುನನಲ್ಲಿ ಅಥವಾ ಅರ್ಜುನನನ್ನ ಹರಿಕೇಸರಿಗೆ ಸಮೀಕರಿಸಿ ತನ್ನ ಒಂದು ಇಡೀ ಕಾವ್ಯವನ್ನ ಕೃತಿಯನ್ನ ಬರೆದಿರ್ತಕ್ಕಂತಹ ಶ್ರೇಷ್ಠ ಕಾವ್ಯ ಈ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥದ್ದು. ಇಂತಹ ಮಹಾಕವಿಗಳಿಗೆ ಹಲವಾರು ಬಿರುದುಗಳು ಇರತಕ್ಕಂಥದ್ದನ್ನು ಕೂಡ ನಾವು ಕಾಣಬಹುದು. ಸರಸ್ವತಿ ಮಣಿಹಾರ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಹಾಗೆ ಆದಿಕವಿ. ಸೊ ಈ ರೀತಿಯಾಗಿ ಸಾಕಷ್ಟು ಬಿರುದುಗಳು ಇರತಕ್ಕಂಥದ್ದು ನಾವು ಕಾಣಬಹುದು. ಹಾಗೆ ರತ್ನಾತ್ರಯರಲ್ಲಿ ಇವರು ಒಬ್ಬರು. ರತ್ನಾತ್ರಯರು ಅಂತಂದಾಗ ಕನ್ನಡ ಸಾಹಿತ್ಯದ ಆರಂಭ ಘಟ್ಟದಲ್ಲಿ ಬರ್ತಕ್ಕಂತಹ ಪಂಪ, ಹೊನ್ನ ಮತ್ತೆ ರನ್ನ. ಪಂಪ, ಹೊನ್ನ, ರನ್ನ ಈ ಮೂರು ಜನರನ್ನ ರತ್ನಾತ್ರಯರು ಅಂತ ಹೇಳ್ಬಿಟ್ಟು ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆ ಗುರುತಿಸಿರ್ತಕ್ಕಂಥದ್ದು. ಇದಿಷ್ಟು ಕೂಡ ನಮ್ಮ ಈ ಒಂದು ಪ್ರಸ್ತುತ ಪದ್ಯ ಪಾಠದ ಕವಿಗಳಾಗಿರ್ತಕ್ಕಂತಹ ಪಂಪ ಅವರ ಒಂದು ಸಂಕ್ಷಿಪ್ತ ಪರಿಚಯ. ಅರ್ಥ ಆಯ್ತಲ್ವಾ? ಕೇಳಕ್ಷ ಪಂಪ ಮಹಾಕವಿ ಎಷ್ಟರಲ್ಲಿ ಜನಿಸಿದರು? ಒಬ್ರು ಹೇಳ್ಬೇಕು. 902ರಲ್ಲಿ ಜನಿಸಿದರು. ಹಾಗೆ ಎಲ್ಲಿ ಜನಿಸಿದರು? ಹೇಳಿದ್ರಿ ವೆರಿ ಗುಡ್. ವೆಂಗಿ ಮಂಡಲದ ವೆಂಗಿ ಪಡುವಿನಲ್ಲಿ 902ರಲ್ಲಿ ನಮ್ಮ ಪಂಪ ಮಹಾಕವಿಯವರು ಜನಿಸಿದರು. ಹಾಗೆ ಬರೆದಿರ್ತಕ್ಕಂತಹ ಕೃತಿಗಳು ಯಾವ್ಯಾವು? ನೆಕ್ಸ್ಟ್ ಯಾರು? ಗುಡ್. ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಅಥವಾ ಪಂಪ ಭಾರತ ಎಂಬುವ ಎರಡು ಕೃತಿಗಳ ಶ್ರೇಷ್ಠ ಕಾವ್ಯಗಳನ್ನು ಬರೆದಿರ್ತಕ್ಕಂಥದ್ದು. ಇವು ಚಂಪು ಕಾವ್ಯದಲ್ಲಿ ಇರ್ತಕ್ಕಂಥದ್ದು ಒಂದು. ಹಾಗೆ ಇವರಿಗೆ ಸಾಕಷ್ಟು ಬಿರುದುಗಳು ಇರ್ತಕ್ಕಂಥದ್ದು ಕೂಡ ನಾವು ಗುರುತಿಸಬಹುದು. ಯಾವ್ಯಾವ ಬಿರುದಿದೆ ಹೇಳ್ತೀರಪ್ಪ? ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ, ಆದಿಕವಿ. ಸೊ ಈ ರೀತಿಯಾಗಿ ಸಾಕಷ್ಟು ಬಿರುದುಗಳನ್ನ ಹೊಂದಿರತಕ್ಕಂತಹ ಶ್ರೇಷ್ಠ ಕವಿ ನಮ್ಮ ಪಂಪ ಅವರು. ಈಗ ಓದಕ್ಕೆ ಹೋಗೋಣ. ಓಪನ್ ಮಾಡಿ ಬುಕ್ಸ್, ಪೇಜ್ ನಂಬರ್ 70. ಪ್ರವೇಶ. ಸಾಕ್ಷಾ 10ನೇ ಶತಮಾನವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಯುಗ ಎಂದು ಶ್ಲಾಘನೆಗೆ ಒಳಗಾಗಿದೆ. ಈ ಕಾಲಘಟ್ಟದಲ್ಲಿ ಮಹಾಕವಿಗಳಾದ ಪಂಪ, ಹೊನ್ನ, ರನ್ನ ಎಂಬ ರತ್ನಾತ್ರಯರು ತಮ್ಮ ಕಾವ್ಯ ರಸಗಂಗೆಯನ್ನ ಹರಸಿ ಹಳಗನ್ನಡ ಕಾವ್ಯಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಆದಿಕವಿ ಎನಿಸಿದ ಪಂಪನು ತನ್ನ ವಿಕ್ರಮಾರ್ಜುನ ವಿಜಯ ಕೃತಿಯಲ್ಲಿ ಕಥಾನಾಯಕ ಅರ್ಜುನನನ್ನೇ ಅಲ್ಲದೆ ಇತರ ವ್ಯಕ್ತಿಗಳನ್ನು ಸಾಕಷ್ಟು ವಿಜೃಂಭಿಸುವಂತೆ ವರ್ಣಿಸಿದ್ದಾನೆ. ದ್ರುಪದ ರಾಜನ ಬಳಿ ಸಹಾಯ ಅರಸಿ ಬಂದ ದ್ರೋಣನನ್ನ ರಾಜನು ಮದೋನ್ಮತ್ತನಾಗಿ ಅವಮಾನಗೊಳಿಸಿ ಹೊರಗಟ್ಟಲು ತನ್ನ ಸೇವಕರಿಗೆ ಹೇಳುತ್ತಾನೆ. ಆಗ ದ್ರೋಣನು ಶಪಥಗೈಯುವ ಸನ್ನಿವೇಶವು ಈ ಪಾಠದಲ್ಲಿ ಮನೋಜ್ಞವಾಗಿ ಮೂಡಿ ಬಂದಿದೆ. ಸಾರಾಂಶ ಎರಡನೇ ಪದ್ಯದ ಇಡೀ ಸಾರಾಂಶನ ಎರಡನೇ ಕೊಟ್ಟಿದ್ದಾರೆ ಒಂದು ಪ್ರವೇಶದ ಮುಖಾಂತರವಾಗಿ. ಇದನ್ನ ಒಂದು ವಿಸ್ತಾರವಾಗಿ ಡೀಟೇಲ್ ಆಗಿ ಏನೇನು ಬರುತ್ತೆ ಅನ್ನೋದನ್ನ ಈಗ ಪದ್ಯ ಭಾಗದ ಮುಖಾಂತರವಾಗಿ ತಿಳ್ಕೊಳ್ಳೋಣ. ನೋಡ್ಕೊಳ್ಳಿ, ವಚನ ರೂಪದಲ್ಲಿರ್ತಕ್ಕಂಥದ್ದು ಸ್ಟಡಿಂಗು. ಒಂದು ಚಂಪು ಕಾವ್ಯದ ವೈಶಿಷ್ಟ್ಯ ಏನಪ್ಪ ಅಂತಂದ್ರೆ ಗದ್ಯ ಪದ್ಯ ಮಿಶ್ರಿತ ಶೈಲಿಯೇ ಚಂಪು ಕಾವ್ಯದ ವೈಶಿಷ್ಟ್ಯ. ಹಾಗಾಗಿ ಇಲ್ಲಿ ಗದ್ಯನೂ ಕೂಡ ಬರುತ್ತೆ, ಈ ಕಡೆ ಪದ್ಯ ಅಂತ ಬಂದಾಗ ಈ ಕಡೆ ವೃತ್ತಗಳು ಕೂಡ ಬರ್ತವೆ, ಕಂದ ಪದ್ಯನೂ ಕೂಡ ಬರ್ತಾ ಹೋಗ್ತವೆ. ಎಲ್ಲವೂ ಕೂಡ ಮಿಶ್ರಿತವಾಗಿರ್ತಕ್ಕಂಥವು ಚಂಪು ಕಾವ್ಯದ ವೈಶಿಷ್ಟ್ಯ. ದ್ರೋಣಂ ತನಗೆ ಬಡತನ ಮಡಸಿ ಅಶ್ವತ್ಥಾಮನ್ ಒಳಗೊಂಡು ನಾಡನಾಡಂ ತೊಳೊಂದು ಪರಶುರಾಮಲ್ಲಿಗೆ ಒಂದಂ ಅಂದು ವಲ್ಕಲಾವೃತ ಕಡಿತ ಆಗಿದ್ದ ಜಟಾಕಲಪನ್ ಆಗಿ ತಪೋವನಕ್ಕೆ ಕೋಪ ಭಾರ್ಗವಂ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ ಕಂಡು ಕನಕ ಪಾದ ಉಪಾಯಕ್ಕಿಲ್ಲಂ ಅಪ್ಪುದಂ ಅರಂ ವೃತ್ಪಾತಿದೋಳ್ ಅರ್ಘ್ಯವಂ ಎತ್ತಿ ಪೂಜಿಸಿ. ನೋಡ ಅರ್ಥ ವಿವರಣೆಗೆ ನೋಡೋಣ. ದ್ರೋಣಂ ತನಗೆ ಬಡತನ ಮಡಸೆ ಅಂತಂದ್ರೆ ಉಂಟಾಗುದು. ನಾನು ಹಾಗೆ ಕಥೆ ಆರಂಭದಲ್ಲಿ ಹೇಳ್ತಾ ಇದ್ದೆ. ಸೊ ದ್ರೋಣಾಚಾರ್ಯರು ತನ್ನ ಒಂದು ಮದುವೆ ಆದಂತಹ ಸಂದರ್ಭದಲ್ಲಿ ತನ್ನ ಒಂದು ಮಗುವಾದಂತಹ ಒಂದು ಸಂದರ್ಭದಲ್ಲಿ ತುಂಬಾ ಬಡತನದ ಒಂದು ಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ.
ಅಂತಕ್ಕಂಥದ್ದು. ಸೊ ಆ ರೀತಿಯಾಗಿ ತನ್ನ ಒಂದು ಬಡತನ ಅಂತಕ್ಕಂಥದ್ದು ಬಂದಾಗ, ತನಗೆ ಬಡತನ ಅಂತಕ್ಕಂಥದ್ದು ಬಂದಾಗ ಅಶ್ವತ್ಥಾಮನ್ ಒಳಗೊಂಡು ತನ್ನ ಮಗನಾಗಿರ್ತಕ್ಕಂತಹ ಯಾರು ಅಶ್ವತ್ಥಾಮನನ್ನ ಜೊತೆಯಲ್ಲಿ ಕರೆದುಕೊಂಡು ನಾಡನ್ ತೊಳೆದು ನಾಡು ನಾಡುಗಳನ್ನ ಪಟ್ಟಣಗಳನ್ನ ಯಾರ ಹತ್ರ ನನಗೆ ಸಹಾಯ ಸಿಗುತ್ತೆ, ಯಾರಿಂದ ನನಗೆ ಏನು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಹಲವಾರು ಪ್ರದೇಶಗಳಿಗೆ ಪಾಪ ಸಹಾಯವನ್ನ ಬೇಡ್ತಾ ಸುತ್ತುತ್ತಾರೆ. ಸೊ ಈ ರೀತಿಯಾಗಿ ಸುತ್ತುತ್ತಾ ಇಲ್ಲಿ ಯಾರ ಹತ್ರ ಬರ್ತಾರೆ ಅಂದ್ರೆ ಪರಶುರಾಮನಲ್ಲಿಗೆ ನಮ್ಮ ಪರಶುರಾಮರ ಹತ್ರ ಬರ್ತಾರೆ. ಸೊ ಬಂದ್ಬಿಟ್ಟು ಅಂದು ವಲ್ಕಲಾವೃತ ಕಡಿತನ್ ಆಗಿರ್ದ. ನೆಕ್ಸ್ಟ್ ಅಂದ್ರೆ ನಾರುಮಡಿಯನ್ನ ಹುಟ್ಟಿದವನನ್ನ ವಲ್ಕಲಾವೃತ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ನಾರುಮಡಿಯಿಂದ ತನ್ನ ಒಂದು ಸೊಂಟ ಭಾಗಕ್ಕೆ ಸುತ್ತಿಕೊಂಡಿರ್ತಕ್ಕಂಥದ್ದು. ಮತ್ತೆ ಹಾಗೆ ಜಟಾಕಲಪನ್ ಆಗಿರ್ದ, ಅಂದ್ರೆ ಜಡೆಯ ಸಮೂಹವನ್ನ ಒಳಗೊಂಡಿರ್ತಕ್ಕಂಥವನು. ಹಾಗೆ ತಪೋವನಕ್ಕೆ ಅಂದ್ರೆ ತಪಸ್ಸಿಗೆ ಹೋಗುವವನಾಗಿ ಇದ್ದಂಥವನು. ಹಾಗೆ ಭಾರ್ಗವಂ ದ್ರವ್ಯಾರ್ಥಿಯಾಗಿ, ಭಾರ್ಗವ ಅಂತಂದ್ರೆ ಪರಶುರಾಮ ಅಂತ. ಸೊ ಇಲ್ಲಿ ನಾರುಮಡಿಗಳನ್ನ ಸುತ್ತಿರ್ತಕ್ಕಂಥವನು, ಹಾಗೆ ಜಡೆಯ ಒಂದು ಸಮೂಹವನ್ನು ಒಳಗೊಂಡಿರ್ತಕ್ಕಂಥವನು, ಹಾಗೆ ತಪೋವನಕ್ಕೆ ಹೊರಟಿರ್ತಕ್ಕಂಥವನು ಯಾರಪ್ಪ ಆಗಿದ್ರೆ ಪರಶುರಾಮನು ಆಗಿದ್ದಂತೆ. ಹಾಗಾಗಿ ಪರಶುರಾಮ ದ್ರವ್ಯಾರ್ಥಿಯಾಗಿ ಬಂದ ಕುಂಭ ಸಂಭವನಂ. ಸೊ ಇಂತಹ ಪರಶುರಾಮರು ತನ್ನ ಹತ್ರ ಸಹಾಯವನ್ನ ಅರಸಿ ಬಂದಂತಹ ಕುಂಭ ಸಂಭವನನ್ನ ನೋಡ್ತಾರೆ. ಕುಂಭ ಸಂಭವ ಅಂದ್ರೆ ಯಾರು? ದ್ರೋಣಾಚಾರ್ಯರು. ಯಾಕೆ ದ್ರೋಣಾಚಾರ್ಯರನ್ನ ಕುಂಭ ಸಂಭವ ಅಂತಂದ್ರೆ ಕುಂಭದಲ್ಲಿ ಜನಿಸಿದ್ದರ ಪರಿಣಾಮವಾಗಿ ಅವರನ್ನ ಕುಂಭ ಸಂಭವ ಅಂದ್ರೆ ಹುಟ್ಟೋದು. ಸೊ ಕುಂಭದಲ್ಲಿ ಹುಟ್ಟಿದವನು ದ್ರೋಣಾಚಾರ್ಯ ಆಗಿದ್ದ. ಹಾಗಾಗಿ ದ್ರವ್ಯಾರ್ಥಿಯಾಗಿ ಒಂದು ದ್ರವ್ಯವನ್ನ ಬೇಡುವವನಾಗಿ ತನ್ನ ಬಳಿ ಬಂದಂತಹ ಕುಂಭ ಸಂಭವನನ್ನ ಕಾಣ್ತಾರೆ. ಕಂಡುಬಿಟ್ಟು ಕನಕ ಪಾತ್ರ ಉಪಾಯವಿಲ್ಲ. ಸೊ ಅವನ ಹತ್ರ ಕನಕ ಅಂತಂದ್ರೆ ಚಿನ್ನದ ಪಾತ್ರೆ ಅವನ ಬಳಿ ಇಲ್ಲದಿರುವ ಕಾರಣ ತನ್ನ ಬಳಿ ಚಿನ್ನದ ಪಾತ್ರ ಇರುವ ಕಾರಣದಿಂದ ಇಲ್ಲಂ ಅಪ್ಪದರಂ ಮೃತ್ಪಾತ್ರದೊಳ್. ಮೃತ್ಪಾತ್ರ ಅಂದ್ರೆ ಮಣ್ಣಿನ ಪಾತ್ರೆ. ನೋಡ್ರಿ, ಅವನ ಒಂದು ಪರಶುರಾಮನ ಬಳಿ ಒಂದು ಚಿನ್ನದ ಪಾತ್ರೆ ಇಲ್ಲದಿರುವ ಕಾರಣದಿಂದಾಗಿ ತನ್ನ ಬಳಿ ಬಂದಂತಹ ಒಬ್ಬ ಬ್ರಾಹ್ಮಣರಿಗೆ ಈಗ ತನ್ನ ಒಂದು ನಮ್ಮ ಮನೆಗೆ ಬಂದಂತಹ ಅತಿಥಿಗಳನ್ನ ನಾವು ಹೇಗೆ ಅತ್ಯಂತ ಪ್ರೀತಿಯಿಂದ ಅಕ್ಕರೆಯಿಂದ ನಾವು ಸತ್ಕಾರವನ್ನ ಮಾಡ್ತೀವೋ, ಹಾಗೆ ತನ್ನ ಬಳಿ ಬಂದಂತಹ ಅಥವಾ ಸಂಪತ್ತನ್ನು ಬೇಡುವವನಾಗಿ ಬಂದಂತಹ ಅದೇ ಒಂದು ಕುಂಭ ಸಂಭವನಿಗೆ ದ್ರೋಣರಿಗೆ ಪರಶುರಾಮನು ಕೂಡ ಪೂಜಿಸಬೇಕು, ಅತಿಥಿ ಸತ್ಕಾರವನ್ನ ಮಾಡಬೇಕು ಅಂತ ಹೊರಟಾಗ ಅವನ ಹತ್ರ ಏನೂ ಕೂಡ ಇರೋದಿಲ್ಲ. ಅದರಲ್ಲೂ ಕೂಡ ಚಿನ್ನದ ಅಂತಕ್ಕಂಥದ್ದು ಅಥವಾ ಸಂಪತ್ತು ಅಂತಕ್ಕಂಥದ್ದು ಇರೋದಿಲ್ಲ. ಹಾಗಾಗಿ ತನ್ನ ಬಳಿಯಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಪಾತ್ರೆ ಮುಖಾಂತರವಾಗಿ ಅವರಿಗೆ ಅರ್ಘ್ಯವನ್ನ ಎತ್ತಿ ಪ್ರೀತಿಯಿಂದ ಅವರಿಗೆ ಸ್ವಾಗತವನ್ನ ಕೋರ್ತಾರೆ. ಇದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಒಡವೆಯನ್ನು ಅರ್ತಿಗಿತ್ತೇನೆ, ಅವನೀ ತಳಂ ಗುರುಗಿತ್ತೇನೆ, ಈಗಳು ಒಂದಡಕೆಯೂ ಇಲ್ಲ. ಗುರುಗಿತ್ತೇನೆ, ಈಗಳು ಒಂದು ಅಡಕೆಯೂ ಇಲ್ಲ. ಕೈಯಳು ಶುದ್ರಶಾಗರ ನಿಂತು ಸಂತಸಂ ಬಡಿಸುವವೆಂದು ಧನುರ್ವಿದ್ದುದು ದಿವ್ಯ ಶರಾಳಿ ಇರ್ದುದು ಎಲ್ಲಡಂ ಸಮಂತು ಪಡಿಲ್ ಆವುದನ್ ಈವುದು ಕುಂಭ ಸಂಭವಂ. ನೋಡ, ಇಲ್ಲಿ ತನ್ನ ಒಂದು ಸ್ಥಿತಿಯನ್ನ ಪರಶುರಾಮರು ಹೇಳ್ತಾ ಇರ್ತಕ್ಕಂಥದ್ದು ಒಡವೆ ಅಂತಂದ್ರೆ ಐಶ್ವರ್ಯ ಅಂತಕ್ಕಂಥದ್ದು. ಒಡವೆ ಅಂತಂದ್ರೆ ಐಶ್ವರ್ಯ ಅಂತಕ್ಕಂಥದ್ದು. ಸೊ ತನ್ನ ಒಂದು ಸಹಾಯವನ್ನ ಬೇಡಿ ಬಂದಂತಹ ನಮ್ಮ ದ್ರೋಣರಿಗೆ ಪರಶುರಾಮ ಹೇಳ್ತಕ್ಕಂಥ ಮಾತು. ಸೊ ಅವನ ಹತ್ರ ಕೂಡ ಪರಶುರಾಮರು ಹತ್ರ ಸಹಾಯವನ್ನ ಮಾಡಬೇಕು ಅಂತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ಅತೀವವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಅಥವಾ ಮನಸ್ಸು ಇದೆ, ಆದ್ರೆ ತನ್ನ ಬಳಿ ಅಂತಕ್ಕಂಥದ್ದು ಇಲ್ಲ. ಸೊ ಕರ್ಣನ ಗುರು ಅವರು ಆಗಿರೋದ್ರಿಂದ ಅಥವಾ ಕರ್ಣನಿಗೆ ಬಹುಶಃ ಪರಶುರಾಮರ ಒಂದು ಗುಣ ಕರ್ಣನಿಗೆ ಬಂದಿದ್ದರ ಪರಿಣಾಮವಾಗಿ ಕರ್ಣನ ಏನಂತ ಕರಿತೀವಿ ನಾವು? ದಾನಶೂರ ಅಂತ ಕರಿತೀವಿ. ಸೊ ಆ ಒಂದು ದಾನಶೂರದ ಗುಣ ಬಹುಶಃ ಪರಶುರಾಮರಿಂದ ಬಂದಿರಬಹುದು
ಅಲ್ವಾ ಅನ್ಸುತ್ತೆ. ಯಾಕಂದ್ರೆ ಅವರು ಕೂಡ ತನ್ನ ಹತ್ರ ಯಾರು ಏನೇ ಸಹಾಯವನ್ನ ಬೇಡಿಕೊಂಡು ಬಂದರೂ ಕೂಡ ಅವರಿಗೆ ಎಲ್ಲಾ ತರದ ಸಹಾಯವನ್ನು ಕೂಡ ಮಾಡುವವರು ಅಥವಾ ನೀಡುವವರು ಅವರಾಗಿರ್ತಾರೆ. ಸೊ ಹಾಗಾಗಿ ಇಲ್ಲಿಯೂ ಕೂಡ ನನ್ನ ಹತ್ರ ಯಾರು ಐಶ್ವರ್ಯವನ್ನ ಬೇಡಿಕೊಂಡು ಯಾರೇ ಬಂದು ಕೂಡ ಅದೆಲ್ಲದನ್ನು ಕೂಡ ಕೊಟ್ಟು ಕೂಡ ಆ ಸಂಪತ್ತು ಅಂತಕ್ಕಂಥದ್ದು ಸಂಪೂರ್ಣವಾಗಿ ಕರಗಿ ಹೋಗುತ್ತೆ. ಈಗ ಅವರ ಹತ್ರ ಯಾವುದೇ ತರದ ಸಂಪತ್ತು ಇರೋದಿಲ್ಲ. ಹಾಗೆ ಅವನೀತಳ ಅಂದ್ರೆ ಭೂಮಂಡಲ ಯಾರಿಗಿತ್ತೆ? ಗುರುಗಿತ್ತೆ. ಸೊ ಅವನೀತಳ ಅಂತಕ್ಕಂಥದ್ದನ್ನ ಅಂದ್ರೆ ಇಡೀ ಭೂಮಂಡಲವನ್ನ ಒಂದು ಸ್ವಲ್ಪ ಏನೋ ಒಂದು ದಾನ ಭೂಮಿ ಇತ್ತು. ಸೊ ಅದರ ಒಂದು ಕೃಷಿ ಉಳುಮೆ ಮಾಡುವ ಸಲುವಾಗಿ. ಆದ್ರೆ ಈಗ ಅದು ಕೂಡ ಇಲ್ಲ. ಯಾಕೆ? ತನ್ನ ಒಂದು ಗುರುವಿಗೆ ಆ ಒಂದು ಭೂಮಂಡಲವನ್ನು ಕೂಡ ಕೊಟ್ಟಾಗಿದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಒಂದು ಅಡಕೆಯೂ ಇಲ್ಲ. ಈ ಒಂದು ದ್ರೋಣರು ಬಂದಿರತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಪರಶುರಾಮನ ಬಳಿಯಲ್ಲಿ ಕೇವಲ ಒಂದೇ ಒಂದು ಅಡಕೆಯಷ್ಟು ಕೂಡ ಸಂಪತ್ತು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಹಾಗಾಗಿ ಕೈಯೊಳಂದರು ಶ್ರುತಶ್ರಾಗರನೆಂದು ಸಂತಸಂ. ಶ್ರುತಶ್ರಾಗರ ಅಂದ್ರೆ ವೇದ ಪಾರಂಗತ. ತನ್ನ ಬಳಿ ದ್ರವ್ಯವನ್ನ ಬೇಡುವವರಾಗಿ ಬಂದಿರತಕ್ಕಂತಹ ವೇದ ಪಾರಂಗತರಾಗಿರ್ತಕ್ಕಂಥ ದ್ರೋಣರನ್ನ ನಾನು ಹೇಗೆ ಸಂತಸವನ್ನ ಪಡಿಸಲಿ ಅಥವಾ ಖುಷಿಯನ್ನ ಪಡಿಸಲಿ, ಹೇಗೆ ಅಥವಾ ಅವರನ್ನ ಬರಿಗೈಯಲ್ಲಿ ಕಳಿಸಲಿ ಅಂತ ಬಿಟ್ಟು ಚಿಂತನೆಗೆ ವ್ಯಾಕುಲಕ್ಕೆ ಒಳಗಾಗ್ತಾರೆ ಒಂದು ಕ್ಷಣದಲ್ಲಿ ಪರಶುರಾಮರು. ಹಾಗಾಗಿ ಜೊತೆಗೆ ಈಗ ಬಂದವರನ್ನ ಈಗ ಏನು ಸಂಪತ್ತಿಲ್ಲ, ಆದ್ರೆ ಸಂಪತ್ತು ಕೊಡದೇ ಇದ್ರೂ ಪರವಾಗಿಲ್ಲ, ತನ್ನ ಹತ್ರ ಇರೋದ್ರಲ್ಲಿ ಏನಾದ್ರೂ ಒಂದು ಕೊಡಬಹುದಲ್ಲ ಅಂದ್ಬಿಟ್ಟು ಯೋಚನೆಯನ್ನ ಮಾಡಿಬಿಟ್ಟು ಸೊ ತನ್ನಲ್ಲಿ ಇರ್ತಕ್ಕಂಥದ್ದು ಕೆಲವೊಂದಷ್ಟು ಇದಾವೆ, ಅದರಲ್ಲಿ ಯಾವ್ದು ಬೇಕು ಅಂತ ಹೇಳ್ಬಿಟ್ಟು ಈಗ ಕೇಳ್ತಾ ಇದ್ರೆ ನೋಡಿ, ಧನುರ್ವಿದ್ಯದ್ದು ದಿವ್ಯ ಶರಾಳಿ ಇದ್ದು. ಸೊ ಈಗ ತನ್ನ ಬಳಿ ಇರ್ತಕ್ಕಂಥದ್ದು ಸಂಪತ್ತಿಲ್ಲ, ಆಸ್ತಿ ಐಶ್ವರ್ಯ ಏನೂ ಇಲ್ಲ, ಒಡವೆ ಇಲ್ಲ, ಭೂಮಿ ಇಲ್ಲ, ಏನೂ ಇಲ್ಲ. ಆದ್ರೆ ಮತ್ತೊಂದು ವಿದ್ಯೆಯ ರೂಪದಲ್ಲಿರ್ತಕ್ಕಂಥ ಒಂದು ದಿವ್ಯವಾಗಿರ್ತಕ್ಕಂಥದ್ದು, ದಿವ್ಯ ಅಂದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಬಾಣ ಇದೆ. ಹಾಗೆ ದಿವ್ಯ ಶರಾಳಿ ಅಂದ್ರೆ ಶ್ರೇಷ್ಠ ಬಾಣಗಳ ಒಂದು ಸಮೂಹ ಅಂದ್ರೆ ಗುಂಪು ಅಂತ ಹೇಳ್ಬಿಟ್ಟು. ಒಂದು ಕಡೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಬಾಣ, ಮತ್ತೊಂದು ಕಡೆ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಬಾಣಗಳ ಒಂದು ಸಮೂಹವೇ ಇದೆ, ಒಂದು ಗುಂಪೇ ಇದೆ. ಹಾಗಾಗಿ ಹಾಗಾಗಿ ಚೆನ್ನಾಗಿ ಯೋಚನೆಯನ್ನ ಮಾಡಿ ಹೇಳಿ ನಿಮಗೆ ಯಾವುದು ಬೇಕು ನಿರ್ಧಾರವನ್ನ ಮಾಡಿ ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಹೇಳ್ಬಿಟ್ಟು ಅಂದ್ಬಿಟ್ಟು ಕುಂಭ ಸಂಭವನನ್ನ ಕೇಳ್ತಾರೆ. ಎಂಬುದಂ ದ್ರೋಣನಿಗೆ ವಿದ್ಯಾಧನಮೇ ಧನಮಪ್ಪುದಂ ಆಧಾರಂ ದಿವ್ಯಾಸ್ತ್ರಗಳ ದೊರೆಗೈವೆದನೆ. ನೋಡಿ, ಈಗ ಯೋಚನೆ ಮಾಡಿಬಿಟ್ಟು ದ್ರೋಣನು ಕೂಡ ಹೇಳ್ತಾನೆ, ಈಗ ಕೊಟ್ಟದನ್ನ ಮತ್ತೆ ಯಾಕೆ ಬೇಡ ಅಂದ್ಬಿಟ್ಟು ಸಂಪತ್ತನ್ನು ಬಿಡುವವನಾಗಿ ಬಂದಿದ್ದಾರೆ, ಸರಿಯಾದಂತ ರೀತಿ ಸಂಪತ್ತು ಅದರಿಂದ ಸಿಗ್ತಾ ಇಲ್ಲ, ಹಂಗಂತ ಹೇಳ್ಬಿಟ್ಟು ಕೊಡೋದನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಕೂಡ ತಪ್ಪಿ ಹೋಗುತ್ತೆ, ಅಹಮ್ಮನಾಗ್ಬಿಡುತ್ತೆ. ಕೊಟ್ಟದನ್ನ ಅಟ್ಲೀಸ್ಟ್ ದ್ರವ್ಯ ಇಲ್ಲ ಇದನ್ನಾದ್ರೂ ಕೊಟ್ಟಾಗ ಇಸ್ಕೊಳ್ಳಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಹಾಗಾಗಿ ಕೊಡೋದನ್ನ ಅಷ್ಟೇ ಪ್ರೀತಿಯಿಂದ ಇಸ್ಕೊಳ್ಳೋಣ ಅಂತ ಬಿಟ್ಟು ಅವರು ಕೂಡ ದ್ರೋಣರು ಅವ್ರು ಕೊಟ್ಟಂತಹ ಒಂದು ಎರಡು ಆಪ್ಷನ್ಸ್ ಆಯ್ಕೆಗಳನ್ನ ಕೊಟ್ಟಾರೆ. ಒಂದು ಶ್ರೇಷ್ಠ ಬಾಣ, ಮತ್ತೊಂದು ಶ್ರೇಷ್ಠ ಬಾಣಗಳ ಒಂದು ಸಮೂಹವನ್ನ ಈ ಎರಡು ಆಯ್ಕೆಗಳು ಇಟ್ಟಾಗ ಅವರು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದರಲ್ಲಿ ವಿದ್ಯಾಧನವೇ ಶ್ರೇಷ್ಠ, ವಿದ್ಯೆಯೇ ಅತ್ಯಂತ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಧನ. ಸೊ ಎಲ್ಲಾ ಧನಗಳಲ್ಲಿ ವಿದ್ಯಾಧನವೇ ಅತ್ಯಂತ ಅಂದ್ರೆ ವಿದ್ಯೆ ಶಿಕ್ಷಣ ಅಂತಕ್ಕಂಥದ್ದು. ಹಾಗಾಗಿ ಅಂತ ವಿದ್ಯಾಧನವೇ ಶ್ರೇಷ್ಠ ಆಗಿರೋದ್ರಿಂದ ಅದನ್ನೇ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಹಾಗಾಗಿ ದಿವ್ಯಾಸ್ತ್ರಗಳ ದಯಗೈವನೆ, ಹಾಗಾಗಿ ಶ್ರೇಷ್ಠ ಬಾಣಗಳ ಒಂದು ಸಮೂಹ ಏನಿದೆಯೋ ಅಂತ ಒಂದು ಶ್ರೇಷ್ಠ ಬಾಣಗಳ ಒಂದು ಸಮೂಹವನ್ನೇ ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾಗಿ ವಾರ್ಣ ವಾಯುವ್ಯ ಆಗ್ನೇಯ ಪೌರಂದರ ಆದಿ ಪ್ರಧಾನ ಅಸ್ತ್ರಗಳಂ, ಈ ಎಲ್ಲ ಒಂದು ಶ್ರೇಷ್ಠ ಬಾಣಗಳ ಒಂದು ಸಮೂಹ ಅಂತ ಹೇಳಿದ್ನಲ್ಲ, ಹಾಗಾದ್ರೆ ಯಾವ್ಯಾವ ಆ ಒಂದು ಶ್ರೇಷ್ಠ ಬಾಣಗಳ ಒಂದು ಸಮೂಹದಲ್ಲಿ ಇದ್ವು ಅಂತ ಹೇಳಿದ್ರೆ ವರುಣ, ವಾಯುವ್ಯ, ಆಗ್ನೇಯ, ಪೌರಂದರ. ಸೊ ಈ ರೀತಿಯಾಗಿ ಆದ್ರೆ ಮುಂದಾದಂತ ಸೊ ಈ ರೀತಿಯಾಗಿ ಹಲವಾರು ಶ್ರೇಷ್ಠ ಬಾಣಗಳ ಒಂದು ಸಮೂಹವೇ ಆ ಒಂದು ಶ್ರೇಷ್ಠ ಬಾಣಗಳ ಒಂದು ಗುಂಪಿನಲ್ಲಿ. ಸೊ ಎಲ್ಲಾ ಬಾಣಗಳನ್ನ ಅವರು ಕೊಡ್ಕೊಂತಾರೆ. ಕೂಡಿಕೊಂಡು ಪರಶುರಾಮನನ್ ಬೀಳ್ಕೊಂಡು ಸೊ ಇವೆಲ್ಲಾ ಬಾಣಗಳನ್ನ ಪಡ್ಕೊಂಡು ಮತ್ತೊಮ್ಮೆ ಅವರಿಗೆ ಪ್ರೀತಿಪೂರ್ವಕವಾಗಿ ಪ್ರೀತಿಯಿಂದ ಪರಶುರಾಮರಿಗೆ ಆಶೀರ್ವಾದ ಅಂತ ಅವರೊಂದು ನಮಸ್ಕಾರವನ್ನ ಮಾಡಿಬಿಟ್ಟು ಈಗ ಅವರಿಂದ ಬಿಟ್ಟು ಬರ್ತಾ ಇದ್ದಾರೆ. ಬಂದ್ಬಿಟ್ಟು ಈಗ ತನ್ನೊಡನಾಡಿಯಪ್ಪ ಕೇಳೆಯಂ ದ್ರುಪದಂ, ಕೇಳೆಯ ಅಂತಂದ್ರೆ ಗೆಳೆಯ ಅಂತ ಹೇಳ್ಬಿಟ್ಟು ತನ್ನ ಒಡನಾಡಿ ಅಂದ್ರೆ ತನ್ನ ಜೊತೆಯಲ್ಲಿ ಓದಿದಂತಹ ತನ್ನ ಗೆಳೆಯನಾಗಿರ್ತಕ್ಕಂತಹ ಯಾರು ದ್ರುಪದಂ ಛತ್ರಾವತಿಯೊಳ್ ಅರಸುಗೈದಪ್ಪನೆಂದು ಕೇಳ್ದು.
ನೋಡಿ ತನ್ನ ಗೆಳೆಯರಾಗಿರ್ತಕ್ಕಂಥ ತನ್ನ ಜೊತೆಯಲ್ಲಿ ಓದಿದಂತಹ ಯಾರು ದ್ರೋಣ ಜೊತೆಗೆ ಹೋಗಿದ್ದು ದ್ರುಪದ ಎಲ್ಲಿ ಅರಸನಾಗಿ ಆಯ್ಕೆ ಮಾಡ್ತಾ ಇದ್ದಾನೆ ಚಿತ್ರಾವತಿಯಲ್ಲಿ ಚಿತ್ರಾವತಿ ಅಂತಕ್ಕಂಥದ್ದು ಪ್ರದೇಶದಲ್ಲಿ ತನ್ನ ತಂದೆಯ ಅನಂತರ ಅವನು ಅರಸನಾಗಿ ಆಳ್ವಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವನಿಗೆ ಯಾರ ಕಿವಿಗೆ ಬಿದ್ದಿದೆ ಯಾರ ಕಿವಿಗೆ ಬಿದ್ದಿದೆ ದ್ರೋಣನ ಕಿವಿಗೆ ಬಿದ್ದಿದೆ ಹಾಗಾಗಿ ಯಾಕೆ ತನ್ನ ಒಂದು ಬಾಲ್ಯದ ದಿನಗಳಲ್ಲಿ ನೆನ್ಪು ಮಾಡ್ಕೊತಿದ್ದಾರೆ ನನಗೊಂದು ಬಾಲ್ಯದ ದಿನಗಳಲ್ಲಿ ಮಾತು ಬಿಟ್ಟಿದ್ರಲ್ಲ ಆ ಮಾತಿನ ಅನುಸಾರವಾಗಿ ಯಾಕೆ ಅವರ ಹೋಗಿ ಸಹಾಯವನ್ನ ನಾನು ಪಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ನಿರ್ಧಾರವನ್ನ ಯೋಚನೆ ಮಾಡ್ತಾ ನಿರ್ಧಾರ ಮಾಡ್ಬಿಟ್ಟು ಈಗ ಹೋಗ್ತಾ ಇದ್ದಾರೆ ಕೇಳಿದು ಸೊ ಹುಡುಕೊಂಡು ತನ್ನ ಒಂದು ಛತ್ರವತಿ ಅರಸನಿಯ ಮನೆಗೆ ಅರಮನೆಗೆ ಬರ್ತಾರೆ ಈಗ ತನ್ನ ಮಗನಾಗಿರ್ತಕ್ಕಂಥ ಅಶ್ವತ್ಥಾಮ ಇಲ್ಲ ಈಗ ಏಕಾಂಗಿಯಾಗಿ ಒಬ್ಬರೇ ತನ್ನ ಒಂದು ಗೆಳೆಯನ ಅರಮನೆಗೆ ಬಂದಿರ್ತಕ್ಕಂಥದ್ದು ಕೇಳಿದು ಕೊಡೆಲಿಗೆ ಕೊಡೆಲಿ ಅಂದ್ರೆ ಆ ಒಂದು ಛತ್ರವತಿ ಅಂತಕ್ಕಂಥ ಒಂದು ಪಟ್ಟಣಕ್ಕೆ ಬರ್ತಾರೆ ಬಂದ್ಬಿಟ್ಟು ದ್ರುಪದನ ಅರಮನೆಯ ಬಾಗಿಲೊಳ್ ನಿಂದು ದ್ರುಪದನ ಒಂದು ಅರಮನೆ ಇರುತ್ತಲ್ಲ ಸೊ ಅರಮನೆಯ ಒಂದು ಬಾಗಿಲು ಹೆಬ್ಬಾಗಿಲು ಅಂತಕ್ಕಂಥದ್ದು ಇರುತ್ತೆ ಕೋಟೆ ಬಾಗಿಲು ಅಂತ ಕೂಡ ನಾವು ಅದನ್ನ ಕರಿತೀವಿ ಅಂತ ಒಂದು ಬಾಗಿಲ ಬಳಿ ಹೋಗಿ ನಿಂತ್ಕೊಳ್ತಾರೆ ಅಲ್ಲಿ ಬಿಟ್ಟು ಅಲ್ಲಿ ಬಂದರೆ ಒಡಿಯರಂ ಪಡಿಯರ ಅಂದ್ರೆ ದ್ವಾರಪಾಲಕ ಪಡಿಯರ ದ್ವಾರಪಾಲಕರನ್ನ ಕಾಣ್ತಾರೆ ಯಾಕಂದ್ರೆ ಒಂದು ಕೋಟೆ ಇದ್ದಂತ ಜಾಗ ಅದನ್ನ ದ್ವಾರವನ್ನ ಬಾಗಿಲನ್ನು ಕಾಣ್ತಕ್ಕಂಥವ್ರು ದ್ವಾರದ ಪಾಲಕರು ದ್ವಾರಪಾಲಕರು ಸೊ ಹಾಗಾಗಿ ಆ ದ್ವಾರಪಾಲಕರನ್ನ ಹೋಗಿ ಕಾಣ್ತಾರೆ ಕರೀತಾರೆ ನಂತರ ಅಂದ್ಬಿಟ್ಟು ಬರಪ್ಪ ಇಲ್ಲಿ ಬಿಟ್ಟು ಕರೀತಾರೆ ಕರ್ಬಿಟ್ಟು ಹೇಳ್ತಾರೆ ಅವರಿಗೆ ಏನಂತ ನಿಮ್ಮ ಒಡನೆ ಆಡದಂತಹ ಗೆಳೆಯವು ಆಡಿದ ಓದಿದ ಸ್ವಲ್ಪ ದಿನಗಳನ್ನ ಕಳೆದಂತಹ ಗೆಳೆಯ ದ್ರೋಣನೆಂಬ ಪಾದ ಬಂದನೆಂದು ನಿಮ್ಮ ಅರಸಂಗೆ ಅರೆಯೇ ಎಂದು ತಿಳಿಸಿ ಏನಂತ ಹೇಳ್ದ ನಿಮ್ಮ ಜೊತೆ ಆಡಿದ ಓದಿದ ನಿಮ್ಮ ಗೆಳೆಯನಾದ ದ್ರೋಣನೆಂಬ ಬ್ರಾಹ್ಮಣನು ಬಂದಿದ್ದಾನೆ ಇದನ್ನು ನಿನ್ನ ಅರಸನಿಗೆ ಹೋಗಿ ಹೇಳು ಅಂದ್ರೆ ಹೇಳ್ದ ಯಾರು ಹೇಳ್ದ ದ್ವಾರಪಾಲಕರಿಗೆ ಹೇಳ್ದ ಪೇಳೆಂದೆಂಬುದಂ ಮಾತನ ಮಾಡಿಕೆಯೊಳೆ ಅದೇ ರೀತಿಯಲ್ಲಿ ನೋಡಿ ಬಂದಕಂ ಅರಿವುದಂ ದ್ರುಪದಂ ರಾಜ ಮದೋನ್ಮತ್ತನು ನೋಡಿ ರಾಜ್ಯದ ಅಧಿಕಾರದ ಮದೋನ್ಮತ್ತನಾಗಿ ಮದದಿಂದ ತುಂಬಿದವನಾಗಿ ಅಥವಾ ಒಂದು ಮಧ್ಯಪುರದಾಗ ಹೇಗೆ ಒಂದು ಅಮಲನ್ನ ಏರಿಸ್ಕೊಳ್ತವೋ ಸೊ ಆ ರೀತಿಯ ಅಧಿಕಾರದ ಒಂದು ಅಮಲು ಅಂತಕ್ಕಂಥದ್ದು ಮದ ಅಂತಕ್ಕಂಥದ್ದು ಅವನ ನೆತ್ತಿಗೆ ಇರುತ್ತೆ ಆ ಒಂದು ಕಾರಣದಿಂದಾಗಿ ಗರ್ವಗ್ರಹಂ ಚಿತ್ತಮಾಗಿ ಗರ್ವ ಅಂತಕ್ಕಂಥ ಸಹಜವಾಗಿ ಅವನಿಗೆ ಬೆಳೆದಿರುತ್ತೆ ಸೊ ಹಾಗಾಗಿ ಈಗ ಅವನು ಹೇಳ್ತಾ ಇದ್ದಾನೆ ಏನಂತ ಅಂತೆಂಬನಾರ್ಗೆ ಪೆರಿದಂ ಭ್ರಾಂತು ದಲೆಂ ದ್ರೋಣನೆಂಬನಂ ಪಾರ್ವನೆ ಪೇಳೆಂತನೆಗೆ ಕೆಳೆಯನೆ ನೂಕಂತಪನ್ ಅರಿಯನೆಂದು ಸಭೆಯೊಳ್ ನೋಡಿದರು ಎಷ್ಟು ಚೆನ್ನಾಗಿದೆ ಅಂತೆಂಬನಾರ್ಗೆ ಪಿರಿದು ಹಾಗೆನ್ನುವರು ಯಾರ ಸಂಬಂಧ ಅಂದ್ರೆ ಗೆಳೆಯ ಅಂತ ಹೇಳ್ಕೊಂಬಂದಲ್ಲ ಅವ್ನು ನಿಜಕ್ಕೂ ನನ್ನ ಗೆಳೆಯನ ನನಗೆ ಸಂಬಂಧವೇ ಇಲ್ವಲ್ಲ ನನಗೆ ಗೊತ್ತಿಲ್ವಲ್ಲ ಅವ್ನು ಯಾರು ಬಿಟ್ಟು ಅಂತ ಭ್ರಾಂತ ಅಂದ್ರೆ ಇದು ಭ್ರಮೆ ಅಲ್ವಾ ಗೆಳೆಯ ಅಂತ ಹೇಳ್ಕೊಂಡು ಬಂದನು ಏನೋ ದಾರಿ ತಪ್ಪು ಬಹುಶಃ ಎಲ್ಲೋ ಹೋಗ್ಬೇಕಾದಂತನು ಬಹುಶಃ ಇಲ್ಲಿ ಬಂದಿರಬಹುದು ಇದು ಭ್ರಮೆ ಇರಬಹುದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ದ್ರೋಣನೆಂಬನೇ ಪಾರ್ವನೆ ದ್ರೋಣನೆಂತಕ್ಕಂಥದ್ದು ನಿಜವಾಗಿಯೂ ಕೂಡ ಒಬ್ಬ ಬ್ರಾಹ್ಮಣನೇ ಪಾರ್ವ ಅಂದ್ರೆ ಬ್ರಾಹ್ಮಣನೇ ಅಂದ್ರೆ ನನಗೆ ನೀನು ಹೇಳು ನಿಜಕ್ಕೂ ನೀನು ಕರೆಕ್ಟ್ ನೋಡ್ಕೊಂಡ್ ಬಂದಿದೀಯ ಅವನು ನಿಜಕ್ಕೂ ಬ್ರಾಹ್ಮಣನ ಅವನು ಅಥವಾ ಬೇರೆ ಯಾರಾದ್ರೂ ರಾಜನ ಅಥವಾ ಬೇರೆ ಯಾರಾದ್ರೂ ಬಂದಿದಾರ ನೀ ಕರೆಕ್ಟ್ ನೋಡ್ಕೊಂಡ್ ನಿಜಕ್ಕೂ ನೀನು ಕರೆಕ್ಟ್ ನನಗೆ ದ್ವಾರಪಾಲಕರೇ ಕೇಳ್ತಾ ಇರೋದು ಇವರು ಯಾರು ದ್ರುಪದ ನನಗೆ ನಿಜಕ್ಕೂ ಕರೆಕ್ಟ್ ಆಗಿ ಹೇಳೋ ನಿಜವಾಗ್ಲೂ ಕೂಡ ಒಬ್ಬ ಬ್ರಾಹ್ಮಣನ ಅಂತ ನೋಡಿ ಜೊತೆಗೆ ಇಷ್ಟೆಲ್ಲ ಏನಾದ್ರು ಹೇಳ್ತೇನೆ ನೂಕಂತಪ್ಪನ ಅವನನ್ನ ಹೊರಗೆ ನೂಕು ನಾನು ಅವನನ್ನ ಅರಿತಿಲ್ಲ ಅಂದ್ರೆ ನಾನು ಅವನು ಯಾರು ಅಂತ ಗೊತ್ತಿಲ್ಲ ಹಾಗೆ ಗೊತ್ತಿಲ್ಲದಂತ ಕಟ್ಕೊಂಡು ಏನಾಗಬೇಕಾಯ್ತು ಅಥವಾ ಒಳಗೆ ಕಟ್ಕೊಂಡು ಏನಾಗಬೇಕಾಯ್ತೆ ಅವನನ್ನು ಹೊರಗೆ ಡಬ್ಬು ಅಂತ ಹೇಳ್ಬಿಟ್ಟು ಹೇಳ್ದ ಸಭೆ ಹೇಳಿದ್ರು ಇಡೀ ತುಂಬಿದ ಸಭೆಯಲ್ಲಿ ಈ ತರದ ಒಂದು ಮಾತನ್ನ ಅಧಿಕಾರದ ಒಂದು ಮತದಿಂದ ಆಡಿದಾನೆ ಇವತ್ತಿನ ತರಗತಿ ಇಷ್ಟಕ್ಕೆ ನಾಳೆ ಕಂಟಿನ್ಯೂ ಮಾಡೋಣ ಅರ್ಧ ಪಾಠ ಇವತ್ತಿನ ತರಗತಿಗೆ ಸಂಬಂಧಪಟ್ಟಂತೆ ಹೋಮ್ವರ್ಕ್ ಬರ್ಕೊಳ್ಳಿ
ಪಂಪ ಕವಿಯು ಎಲ್ಲಿ ಮತ್ತು ಎಷ್ಟರಲ್ಲಿ ಜನಿಸಿದರು? ಪಂಪ ಕವಿಯು ಬರೆದ ಕಾವ್ಯಗಳು ಯಾವುವು? ನೆಕ್ಸ್ಟ್ ದ್ರೋಣರು ಪರಶುರಾಮರಲ್ಲಿಗೆ ಯಾರೊಂದಿಗೆ ಬಂದರು? ದ್ರೋಣರು ಪರಶುರಾಮರಲ್ಲಿಗೆ ಯಾರೊಂದಿಗೆ ಬಂದರು? ನಾಲ್ಕನೇ ಪ್ರಶ್ನೆ, ಪರಶುರಾಮರಿಂದ ಪಡೆದ ಪ್ರಧಾನ ಅಸ್ತ್ರಗಳು ಯಾವುವು? ಹಾಗೆ ಕೊನೆಯ ಪ್ರಶ್ನೆ, ದ್ರೋಣರ ಬಾಲ್ಯದ ಗೆಳೆಯ ಯಾರು? ಇದಿಷ್ಟು ಇವತ್ತಿನ ಸಂಬಂಧಪಟ್ಟಂತೆ. ಎಲ್ಲರಿಗೂ ಧನ್ಯವಾದಗಳು.